ಆಲ್ರೆಡಿ ಮಧ್ಯಾಹ್ನ ಆಯಿತು ಅಂತ ತೋರಿಸ್ತಿದೆಯಲ್ಲ, ಇವ್ನು ಮೀಟ್ ಮಾಡ್ತೀನಿ ಅಂತಲೂ ಹೇಳ್ದ. ಆದರೆ ನಾನು ಮೀಟ್ ಮಾಡೋಕ್ಕೆ ಹೋಗಿಲ್ಲ. ನಾನು ಹೋಗಿಲ್ಲ ಅಂದರೆ ಅವನಾದ್ರೂ ಮನೆ ಹತ್ರ ಬರ್ಬೋದಿತ್ತಲ್ಲ. ಅವನೆಲ್ಲಿ ಬರ್ತಾನೆ? ಅವನಿಗೆ ಆಗಾಗ ತಾನು ವೇದಾಂತ ವಸಿಷ್ಠ ಅನ್ನೋನು ಆಹ್ವಾನ ಆಗ್ಬಿಡ್ತಾನೆ. ಸುಳ್ಳೆ ಪುಳ್ಳೆ. ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಕಾಲ್ ಮಾಡ್ತೆ ಕಾಲು. ಏನಾಗಬೇಕಿತ್ತು? ಆಗ್ಬೇಕಾಗಿರೋದು ಏನೂ ಇಲ್ಲ. ನಿನಗೆ ಒಂದು ಪಾರ್ಸಲ್ ಕಳಿಸಿದ್ದೀನಿ, ರೀಚ್ ಆಗಿರುತ್ತೆ, ಚೆಕ್ ಮಾಡು. ಪಾರ್ಸಲ್ಲ? ಏನು ರೈಸ್ ಪಾತ್ಕಟ್ ಕಳಿಸಿದ್ಯಾ? ನಮ್ಮ ಮನೇಲಿ ಅಡುಗೆ ಮಾಡಿದ್ದಾರೆ. ಮಿಸ್ ಕ್ವೀನ್ ಆಫ್ ನಾನ್ ಸೆನ್ಸ್, ಹೇಳಿದಷ್ಟನ್ನ ಮಾಡು, ನಿನಗೆ ಗೊತ್ತಾಗುತ್ತೆ. ನಾನು ಕಿಟಕಿಯಿಂದನೇ ಚೆಕ್ ಮಾಡ್ತೀನಿ. ಚೆಕ್ ಮಾಡ್ತಾನೆ ಇದ್ದೀನಿ. ಯಾವ ಪಾರ್ಸಲು ಬಂದಿಲ್ಲ, ಗಿಫ್ಟ್ಸಲ್ಲೂ ಬಂದಿಲ್ಲ. ಸ್ವಲ್ಪ ಈ ಕಡೆ ನೋಡು. ಇವನೇ ಬಂದ್ಬಿಟ್ಟಿದ್ದಾನೆ. ಈಗ ತಾನ ಇವನೆಲ್ಲಿ ಬರ್ತಾನೆ ಅಂತ ಬೈಕೊಂಡ್ನಲ್ಲ. ಯಾಕೆ ಶಾಕ್ ಆಯ್ತಾ? ಫೋನ್ ಕಿವಿಲೇ ತಾನೆ, ಅದರಲ್ಲಿ ಹೇಳು. ಹೌದು, ಇಲ್ಲಿವರೆಗೂ ಯಾಕೆ ಬಂದೆ? ಯಾಕೆ ಬರಬಾರ್ದಾಯ್ತಾ? ಹಾಗಂತ ಯಾರು ಹೇಳಿದ್ರು? ಇವತ್ತು ನಾನು ನಿನ್ನನ್ನು ನೋಡಲೇಬೇಕು, ನೋಡ್ತೀನಿ ಅಂತ ಹೇಳಿರ್ಲಿಲ್ವಾ? ಹೇಳಿದ್ಮೇಲೆ ಮುಗಿದೋಯ್ತು. ಅದಾಗೋವರೆಗೂ ನನಗೆ ಸಮಾಧಾನನೇ ಇರೋದಿಲ್ಲ. ಎಷ್ಟೇ ಅಂದರೂ ನೀನು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಲ್ವಾ? ಬಾ ಒಳಗೆ. ಇವತ್ತಿಗೆ ಇಷ್ಟ ಸಾಕು, ಮನಸ್ಸು ತುಂಬಿತು. ಸಾರಿನಾ? ಅದು ರೌಡಿ ಬೇಬಿ ಬಾಯಲ್ಲಿ. ಯಾಕೆ ಅಂತ ಕೇಳ್ಬೋದಾ? ನೀನು ಇಷ್ಟೆಲ್ಲ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಸಾರಿ. ಅದು ನಾನು ನೀನು ತಾನು ಅಂದರೆ ನಿನಗೆ ಕೋಪ ಬರುತ್ತಲ್ವಾ? ಅದು ನಾನು ನಿನಗೆ ಬಾಸ್ ಆಗಿದ್ದಾಗ. ಈಗ ನಾನು ನಿನ್ನ ಬಾಯ್ ಫ್ರೆಂಡ್. ಸಾರಿ, ನನಗೆ ಈ ಬಾಯ್ ಫ್ರೆಂಡ್ ಅನ್ನೋ ವರ್ಡ್ ಸಖತ್ ಆರ್ಟಿಫಿಷಿಯಲ್ ಅನ್ಸುತ್ತೆ. ಈಗ ನಾನು ನಿನ್ನ ಹುಡುಗ. ಈಗ ನೀನು ನನ್ನ ಹೇಗೆ ಬೇಕಾದರೂ ಕರಿಬೋದು. ನಾನು ನಿನ್ನವನಷ್ಟೇ. ಆಯಿತು, ನನಗೆ ಫೋನ್ ಇಡ್ತೀನಿ. ಇಡೋದಕ್ಕೆ ಅದನ್ನು ಲ್ಯಾಂಡ್ಲೈನ? ಒಂದು ನಿಮಿಷ. ಅರ್ಥ ಆಗಲಿಲ್ಲ. ಕೈಯಲ್ಲಿ ಫೋನ್ ಇಲ್ಲ ಅಲ್ವಾ? ಹಾಯ್. ಲವ್ ಯು. ನನಗೆ ನಾಚಿಕೆ ಅಂದರೆ ಇವಳು ನನಗಿಂತ ಹೆಚ್ಚಿಗೆ ನಾಚಿಕೆ. ಪಚಾರಿ.
ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಸುಹಾಸಿನಿ ಲೈಟ್ ಆದ್ರೂ ಹಾಕ್ಬಾರ್ದ? ರಾತ್ರಿ ಆಗಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನಾನು ಭಯ ಬೀಳ್ಸೋಳ್ ತರ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ? ಎಲ್ರೂ ನಿನ್ನನ್ನು ನೋಡಿ ಭಯ ಪಡ್ಬೇಕು ಅನ್ನೋದು ನಿನ್ನ ಆಸೆ ಅಲ್ವಾ? ನಾನು ಎಕ್ಸ್ಪೆಕ್ಟ್ ಮಾಡೋ ಭಯಕ್ಕೂ ನೀವು ಮಾತಾಡ್ತಿರೋ ಭಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅನಗತ್ಯವಾಗಿ ಕಾಲೆಳೆಯೋ ಕೆಲಸ ಮಾಡಕ್ ಹೋಗ್ಬೇಡಿ, ನನಗದಿಷ್ಟ ಆಗಲ್ಲ. ರೂಮಲ್ಲಿ ಯಾರೂ ಇಲ್ಲ ಅಂತ ಬರ್ತಾ ಇದ್ದೆ, ನೀನು ಕತ್ಲಲ್ಲಿ ಗೌ ಅಂತ ಕೂತಿದ್ಯಾ ಅಂತ ಗೊತ್ತೇ ಇರಲಿಲ್ಲ. ನಮ್ಮನೇಲಿ ಲೈಟ್ಗೇನು ಕೊಡ್ತಾ ಇಲ್ಲ. ಈ ಎಲೆಕ್ಟ್ರಿಸಿಟಿ ಬಿಲ್ ಸೇವ್ ಮಾಡೋ ಪ್ಲಾನ್ ಯಾವಾಗಿಂದ ಶುರು ಆಯ್ತು ಅರ್ಥ ಆಗ್ತಾ ಇಲ್ಲ. ಹಲೋ, ಶ್ರೀಧರ್ ಮಧುಸೂದನ್. ಹಲೋ, ಯಾರು ಮಾತಾಡ್ತಿರೋದು? ನಿನ್ನ ಪಾಲಿನ ಯಮ ಮಾತಾಡ್ತಿರೋದು. ನನಗೆ ಹೇಗೆ ನಿನ್ನ ಪಾಸ್ಟ್ ಲೈಫ್ನ ಹೆಸರು ಗೊತ್ತಾಯ್ತು ಅಂತ ಭಯ ಪಡ್ತಾ ಇದೆಯಾ? ಹಲೋ, ನೀನು ಯಾವನೇ ಆದರೂ ತನ್ನ ಫ್ಯೂಚರ್ನ ಅವನಿಗೆ ಹೇಗೆ ಬೇಕೋ ಹಾಗೆ ಬಿಲ್ಡ್ ಮಾಡ್ಕೋಬೋದು. ಅವನಿಗೆ ಬೇಕಾದ ಪುಟದಲ್ಲಿ ಬೇಕಾದ ಸಾಲನ್ನ ಬರ್ಕೋಬೋದು. ಆದರೆ ಇತಿಹಾಸದಲ್ಲಿ ಮಾತ್ರ ನಡೆದಿರೋದನ್ನ ಒಂದು ಅಕ್ಷರನೂ ಬದಲಾಯಿಸೋದಿಕ್ ಸಾಧ್ಯನೇ ಇಲ್ಲ. ಬೇಡದೇ ಇರೋ ಪುಟನ ಹರಿದಾಕ್ತೀನಿ ಅಂತ ಮೊಂಡುತನ ತೋರಿಸಿದ್ರೆ ಕೊನೆ ಪಕ್ಷ ಹರಿದಿರೋ ಗುರುತಾದ್ರೂ ಅಲ್ಲೇ ಉಳ್ಕೊಂಡಿರುತ್ತೆ. ಹಲೋ ಮಿಸ್ಟರ್, ಜಾಸ್ತಿ ಎಗರಾಡಕ್ ಬರಬೇಡ. ಇವತ್ತಿಗೆ ನಿನಗಿದೇ ಓವರ್ ಡೋಸ್ ಆಗಿರುತ್ತೆ. ಸ್ಟೇ ಟ್ಯೂನ್ ಫಾರ್ ಮೋರ್. ಹಲೋ. ಅರೆ ಏನ್ ಹಲೋ, ನಿಂಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ? ಹಾ ಹೌದು ಬಾವ, ನಾವು ಬಾಗ್ಲ ಹತ್ರನೇ ನಿಂತು ನಿಮ್ಗೋಸ್ಕರ ಕಾಯ್ತಿದ್ರು, ಕೇರೆ ಮಾಡ್ದಲೇ ಹೋಗ್ತಿದ್ದೀರಾ. ಹಾಗಾದ್ರೆ ನೀವಿಬ್ರು ನಾನು ಬರೋದನ್ನೇ ಕಾಯ್ತಿದ್ರಾ? ಅದೆಲ್ಲ ನಿಂಗೆ ಬೇಡ, ಇವತ್ತು ನನಗೆಲ್ಲ ಕ್ಲಿಯರ್ ಆಗ್ಲೇಬೇಕು. ಏನ್ ಕ್ಲಿಯರ್ ಆಗಬೇಕು? ಇಷ್ಟು ದಿನ ನೀನು ಆಡಿದನ್ನೆಲ್ಲ ನಾವು ಸಹಿಸ್ಕೊಂಡಿದ್ದೀವಿ. ಸೊ ಇವಾಗ ನಾವು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡಲೇಬೇಕು. ಸರಿ, ಅದೇನ್ ಕೇಳ್ಬೇಕು ಕೇಳಿ. ಆರ್ತಿ ನೀನು ಕೇಳು. ಪರವಾಗಿಲ್ಲ, ಅದಕ್ಕೆ ನೀವೇ ಕೇಳಿ. ಇಟ್ಸ್ ಓಕೆ ಆರ್ತಿ, ನೀನೇ ಕೇಳು. ತೊಂದ್ರೆ ಇಲ್ಲ, ಅದಕ್ಕೆ ನೀವೇ ಕೇಳಿ. ಅಯ್ಯೋ, ಯಾರೊಬ್ರು ಕೇಳಿ. ಸರಿ ಬಾವ, ನಾನೇ ಕೇಳ್ತೀನಿ. ನಿಮ್ಗೆ ಮದ್ವೆ ಆಗೋ ಪ್ಲಾನ್ ಇಲ್ವಾ ಬಾವ? ಹೇಳಿ ಬಾವ, ಅದ್ರ ಬಗ್ಗೆ ನಿಮ್ಗೆ ಯೋಚನೆನೇ ಇಲ್ವಾ? ಇದನ್ನ ಈಗ ಯಾಕೆ ಕೇಳ್ತಿದ್ದೀರಾ?
ನಾನು ಇದ್ರ ಬಗ್ಗೆ ನನ್ನ ಆನ್ಸರ್ನ ಯಾವತ್ತೂ ಹೇಳ್ತೀನಲ್ವಾ. ಇದರಲ್ಲಿ ಕ್ಲಿಯರ್ ಮಾಡೋದು ಇನ್ನೇನಿದೆ? ಹಳೆ ಕತೆ ಎಲ್ಲ ಬೇಡ ಅಣ್ಣ. ಒಂದ್ಸಲ ನೀ ಡ್ರಾಮಾ ಅಂದೆ, ಮತ್ತೊಂದ್ಸಲ ಇನ್ನೇನೋ ಅಂದೆ. ಈಗ ಅದೆಲ್ಲ ಬೇಕಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನೀನ್ ಪ್ಲಾನ್ ನೀನು ಅಷ್ಟು ಹೇಳಿ ಸಾಕು. ಮೊದಲು ಏನು ಅನ್ಕೊಂಡಿದ್ನೋ ಈಗೂ ಹಾಗೆ ನಡೆಯುತ್ತೆ. ನನಗೆ ಮದುವೆ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಬೇರೆ ಹೆಣ್ಮಕ್ಳ ಜೊತೆ ಜಾಸ್ತಿ ಹೊತ್ತು ಇರೋದಕ್ಕೂ ಆಗಲ್ಲ. ಸಾಕು ಸುಮ್ಮನೆ. ನೀನು ರೈಲ್ ಸ್ಟೋರಿ ಕೇಳೋಕ್ಕೆ ನಮಗಿಷ್ಟ ಇಲ್ಲ. ಅಪ್ಪ, ಅಮ್ಮ ಎಲ್ಲಿ? ಅಯ್ಯೋ ಬೇಡ ಬೇಡ ಅಂದ್ರೂ ಆ ಪಿಜ್ಜಾ ಪ್ರಚಾರ ಮಾಡೋದಕ್ಕೆ ಪಕ್ಕದ ಬೀದಿ ಜಲ್ಜನ್ ಮನೆಗೆ ಹೋಗಿದ್ದಾಳೆ ನಾವು. ಹೋ ಹಾಗ ಅಮ್ಮ ಮತ್ತೆ ಫಾರ್ಮಿಗೆ ಬಂದಿದ್ದಾಳೆ. ಹಳೆ ಕೇಟ್ರಿಂಗ್ನ ಮೀರಿಸ್ಬೇಕು ಅನ್ನೋ ಪ್ಲಾನಲ್ಲಿದ್ದಾಳೆ ಅನ್ಸುತ್ತೆ. ಅಷ್ಟೇ ಆಗಿದ್ರೆ ಸಾಕಾಗಿತ್ತು, ಆದರೆ ಸುಮ್ಮನೆ ಕಷ್ಟಪಡ್ತಾಳೆ. ಹೌದು, ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ? ಅವಳಿಗೇನೋ ಊಟ ಬೇಡವಂತೆ, ರೂಮಲ್ಲಿದ್ದಾಳೆ. ಹೌದಾ? ಯಾಕೆ ಹುಷಾರಿಲ್ವಾ? ಯಾವ ದಾಡಿನೂ ಆಗಿಲ್ಲ. ನಿನ್ನೆಯಿಂದ ಯಾಕೋ ವಿಯರ್ಡ್ ಆಗಿ ಆಡ್ತಿದ್ದಾಳೆ. ಯಾವತ್ತೂ ಹಿಂದೆ ಇರೋ ತರ ಓವರ್ ಸ್ವೀಟ್ ಆಗಿ ನಡ್ಕೋತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಇದೇ ಥರನಾ? ಬಡಿಸ್ಲಾ? ಸಾಕು, ಬೇಡ. ಹಾಯ್ ಅದಿತಿ. ವಾಣಿ, ನೀನೇನು ಇಷ್ಟೊತ್ತಲ್ಲಿ? ಹೇ ಯಾಕಮ್ಮ ಹಾಗಂತ ಇದೆಯಾ? ಕೈಯಲ್ಲಿ ಏನೋ ಹಿಡ್ಕೊಂಬಂದಿದ್ದಾಳೆ. ಪಾಪ ಏನೋ ಕೆಲಸ ಇರಬೇಕು. ಕೆಲಸ ಅಲ್ಲ ಅಂಕಲ್, ಅಮ್ಮ ಶಾವಿಗೆ ಪಾಯಸ ಮಾಡಿದ್ರು, ನಿಮ್ಗೂ ಕೊಟ್ಟೋಗೋಣ ಅಂತ ಬಂದೆ. ಎಲ್ರು ಯಾವಾಗ್ಲೂ ಇಲ್ದಿರೋರ್ ತರ ಆಡಕ್ ಶುರು ಮಾಡಿದ್ದಾರೆ. ಯಾಕೋ ಓವರ್ ಆಯ್ತು. ಓ ಹಾಗಾ? ಒಳ್ಳೇದಾಯ್ತು. ನಾವು ಈಗ ತಾನೇ ಊಟ ಶುರು ಮಾಡಿದ್ವಿ. ಊಟದ ಜೊತೆಗೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ನೀವು ಕೂತ್ಕೋ, ಊಟ ಮಾಡಿದೆ ಅಂತೆ. ಇಂಥ ಚಾನ್ಸ್ ಕೊಟ್ರಿ ಅಂಕಲ್, ಥ್ಯಾಂಕ್ ಯು. ಜೊತೆ ಇಸ್ಕೊಳಮ್ಮ. ಪರವಾಗಿಲ್ಲ ಅಂಕಲ್, ನಾನು ಮನೆಗೆ ಹೋಗಿ ಮಾಡ್ತೀನಿ. ಹೋಗು, ಅಲ್ಲೇ ತಿನ್ಸಾಯ್. ಅಯ್ಯೋ ಅದ್ಯಾಕಮ್ಮ ಸಂಕೋಚ? ಇವತ್ತೊಂದಿನ ನೀನು ಇಲ್ಲೇ ಊಟ ಮಾಡಿದ್ರೆ ನಿಮ್ಮ ಮನೇಲಿ ಏನು ಹೇಳಲ್ಲ. ಅಪ್ಪ ಉಜ್ಜೋ ಬೆಂಕಿಗೆ ಪೆಟ್ರೋಲ್ ಸುರಿತಾರಲ್ಲ. ಸರಿ ಅಂಕಲ್, ಮಾಡ್ತೀನಿ. ಅಲ್ಲೇ ಚೇರಿದೆ ತಗೋ. ಎಲ್ಲಿ ಬಿಡಮ್ಮ, ಏನಾಗಲ್ಲ. ನೀವು ಸಕ್ಕ ಸ್ಟ್ರಾಂಗ್ ಆಗಿದ್ದೀರಾ. ಏನು ಡೈಲಿ ಡಯಟ್ ಮಾಡ್ತೀರಾ? ಇಲ್ಲ, ಹೊಟ್ಟೆ ತುಂಬ ಚೆನ್ನಾಗಿ ತಿಂತೀನಿ. ಪರಿಚಯನ ಇಲ್ದಿರೋ ಹುಡುಗನ ಪಕ್ಕ ಕೂತು ಹೇಗೆ ನುಲಿತಾಳೆ ನೋಡು. ಸೌಟ್ ತಗೊಂಡು ತಲೆ ಮೇಲೆ ಕುಟ್ಬಿಡೋಣ ಅನ್ಸುತ್ತೆ. ಅಪ್ಪ, ಪಾತ್ರೆಲಿ ಅನ್ನ ಎಷ್ಟಿದೆ ಅಂತ ನೋಡಲ್ಲ, ಸುಮ್ಮನೆ ಕರೆದ್ಬಿಡ್ತೀರಾ. ಅಯ್ಯೋ ಬೇಜಾರು ಮಾಡ್ಕೊಳ್ಳಲ್ವಾ? ಅವಳು ನನ್ನ ಫ್ರೆಂಡು, ಅವಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇರಿ. ವಾಣಿ ತಗೋ, ಲೇಟ್ ಆಗಿದೆ, ನೀನು ಹೊರಡು. ಆಮೇಲೆ ನಿಮ್ಮಮ್ಮ ರೋಡಲ್ಲಿ ನಿಲ್ಲಿಸಿ ನನಗೆ ಬೈತಾರಷ್ಟೇ. ಪರವಾಗಿಲ್ಲ ಅದಿತಿ, ನನ್ನ ಅಮ್ಮನಿಗೆ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಬೈಸ್ಕೊಳ್ಳೋಳು ನಾನು. ನಿಮ್ಮಮ್ಮ ನಿನ್ನ ಮಾತು ಕೇಳಲ್ಲ ಅಂತ ನಂಗೆ ಗೊತ್ತಿಲ್ವಾ? ಸುಮ್ಮನೆ ನಂಗೆ ಬೈಸ್ಬೇಡ, ನೀನು ಹೋಗು. ಸರಿ, ನಾಳೆ ಬರ್ತೀನಿ ಆಯ್ತಾ? ಬಾಯ್ ಅದಿತಿ. ವಾಣಿ, ಏನ್ ಮಾಡ್ತಿದ್ಯಾ ನೀನು? ಯಾಕಿಷ್ಟು ವೇಡಾಗಿ ಆಡ್ತಿದ್ಯಾ? ಇದೆಲ್ಲ ನಿನ್ ಚೈಲ್ಡು, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ನಾನು ಇಲ್ಲಿಗೆ ಬಂದಿದ್ದು ರಾಜನ್ ಇಂಪ್ರೆಸ್ ಮಾಡೋದಕ್ಕಂತ. ಐ ಥಿಂಕ್ ಐ ಲವ್ ಹಿಮ್. ನೀನ್ ಯಾರನ್ನು ಇಷ್ಟಪಡ್ತಾ ಇದೆಯಾ ಅಲ್ವಾ? ವಾಟ್? ಲವ್? ಅದು ನಾನು? ಚಚೆ, ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಯಾಕೆ ಹೇಳಬೇಕು ಬಾವಾ? ನಮಗೆ ಅರ್ಥ ಆಯಿತು. ಯಾರಾದರೂ ಲವ್ ಮಾಡ್ತಿದಾರ ಇಲ್ವಾ ಅಂತ ಹೇಗೆ ಅರ್ಥ ಆಗುತ್ತೆ? ಯಾಕೆ ಏನೇನೋ ಅನ್ಕೋತೀರಾ? ಹೇಗೆ ಅರ್ಥ ಆಗುತ್ತೆ ಅಂದರೆ ನಾವು ಲವ್ ಮಾಡಿದಾರೆ ಅಲ್ವಾ ಬಾವಾ?
ಅದಕ್ಕೆ ಲವ್ ಆದಾಗ ಏನೇನಾಗುತ್ತೆ, ಹೇಗೆಲ್ಲ ರಿಯಾಕ್ಟ್ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. ನಿಮ್ಮ ಬಿಹೇವಿಯರು ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾರೋ ಇಷ್ಟ ಆಗಿದ್ದಾರೆ ಅಂತ. ನೋ ಹಾಗೆಲ್ಲ ಏನೂ ಇಲ್ಲ. ಇನ್ನು ಎಷ್ಟೊಂದು ಸುಳ್ಳು ಹೇಳ್ತೀಯ ಅಣ್ಣ. ಸುಳ್ಳಲ್ಲ ಅದೇ ನಿಜ. ಹಾಗಿದ್ರೆ ಸಾಹಿತ್ಯ ಇಷ್ಟ ಇಲ್ಲ ಅಂತ ಹೇಳಿ ನೀನು ಅವತ್ತು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋಗಿದ್ದೇನಕ್ಕೆ? ಆ ಇಂಪಾರ್ಟೆಂಟ್ ಕೆಲಸ ಏನಾಗಿತ್ತು? ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಅದು ಲವ್ ಅಂತಾನೆ ಅರ್ಥನಾ ಅದೆಯಾ? ಹೌದಂಗೆ ನಿಜವಾಗ್ಲೂ ಇಂಪಾರ್ಟೆಂಟ್ ಕೆಲಸ ಆಯ್ತು, ಬಟ್ ದಟ್ಸ್ ಪರ್ಸನಲ್. ಹೋಗೋಣ, ಏನೇನೋ ಮಾತಾಡ್ತೀಯ. ಸರಿ, ನಿಂಗೆ ಯಾವ್ದಾದ್ರು ಲವ್ ಇಲ್ಲ ಅಲ್ಲ, ನನ್ನ ನಾನೇ ಮಾಡಿ ಹೇಳು. ವಾಟ್ಸ್ ದಿಸ್ ಆದ್ಯಾ? ಯಾಣೆ ಭಾಷೆಗಳ ನಂಬಿಕೆ ಅಂತ ನಿಂಗೆ ಗೊತ್ತು ತಾನೆ? ಹಿಂಗಾಗಲ್ಲ ಆರ್ತಿ, ಇವ್ರಿಗೆ ಬಂದು ಒಂದ್ ಮಾಡಿದ್ರೆ ನಾ ಸೋತೆ. ಐ ಲವ್ ಯು ಸುಳ್ಳೆ ಪುಳ್ಳಿ. ಈಗ ತಾನೇ ಮದುವೆ ಆದರೆ ನನಗೆ ಇಷ್ಟನೇ ಇಲ್ಲ ಅಂತ ಹೇಳಿದೆ. ಆಲ್ರೆಡಿ ಮಿಸಸ್ ವೇದಾಂತ್ ವಸಿಷ್ಠ ಮೆಸೇಜ್ ಮಾಡಿದ್ದಾರೆ. ಈ ಮಿಸಸ್ ವೇದಾಂತ್ ವಸಿಷ್ಠ ಅನ್ನೋದಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ? ಲವ್ ಬರ್ಡ್ಸ್ಗೆ ಫೋನಲ್ಲಿ ಮಾತಾಡೋದು ಬಿಟ್ಟು ಬೇರೆ ಏನೂ ಕೆಲಸನೇ ಇರಲ್ಲ. ಸುಮ್ಮನೆ ಸ್ವೀಟ್ ನಥಿಂಗ್ಸ್ ಎಕ್ಸ್ಚೇಂಜ್ ಆಗ್ತಿರೋದನ್ನ ಕೇಳಿದ್ದೀನಿ, ನೋಡಿದ್ದೀನಿ. ಈಗ ನನ್ನ ಹತ್ರನೂ ಫೋನ್ ಇದೆ, ಅವನ ಹತ್ರನೂ ಫೋನ್ ಇದೆ, ಆದರೂ ಇನ್ನೂ ಯಾಕೆ ಫೋನ್ ಬಂದಿಲ್ಲ? ಇದೇನೋ ವೇದಾಂತ, ಫೋನ್ ನೋಡ್ಕೊಂಡಂತ ಇದೆಯಲ್ಲ, ಯಾರ್ದ ಫೋನು? ಅಜಿ, ಆಫೀಸ್ ಅಜಿ. ಮತ್ತೆ ರಿಸೀವ್ ಮಾಡಿ ಮಾತಾಡೋ. ಯಾವತ್ತೂ ಫೋನ್ ನೋಡ್ತಾ ಇರೋವ್ರ ಥರ ನೋಡ್ತಾ ಇದೆಯಲ್ಲ ನಂತ. ಅಯ್ಯೋ, ಏನು ಹುಡುಗರು ಏನೋ. ಅಯ್ಯೋ ಅಯ್ಯೋ ಅಯ್ಯೋ. ಸದ್ಯ ಸಿಕ್ಕಾಕೊಳ್ಳಿಲ್ಲ. ಹಲೋ. ಎಲ್ಲಿ ರಿಸೀವ್ ಕೂಡ ಮಾಡಲ್ಲ ಅಂದ್ಕೊಂಡಿದ್ದೆ, ಪುಣ್ಯಕ್ಕೆ ಪಿಕ್ ಮಾಡ್ತು ನನ್ನ ಮುತ್ತು ಪ್ರಾಣಿ. ಹಲೋ. ಎಲ್ಲಿನ ಫೋನ್ ಪಿಕ್ ಮಾಡ್ತೀವಲ್ವಾ ಅಂತ ಡೌಟ್ ಆಗಿತ್ತು. ನಾನಿನ್ ಹೇಟ್ ಮಾಡುವಾಗಲೇ ನೀನು ವಟ ವಟ ಅಂತ ನಾನು ತಲೆ ತಿಂತೀನ ಅಂತ ಗೊತ್ತಿದ್ರು ನಿನ್ನ ಕಾಲ್ನ ಪಿಕ್ ಮಾಡ್ತಿದ್ದೆ. ಈಗ ನೀನು ಈಗ ಪಿಕ್ ಮಾಡಲ್ವಾ? ಎಷ್ಟು ಸಂಕೋಚ ಅಲ್ವಾ ನಿನಗೆ? ನಿನಗೂ ನಾಚಿಕೆ ಎಲ್ಲ ಆಗುತ್ತಾ? ನಾಚಿಕೆ ನನಗ? ನಾಟ್ ಎಟ್ ಆಲ್. ಮತ್ತ್ಯಾಕೆ ಈಗ ನೀನು ನನ್ನ ಅಂತ ನಿಲ್ಲಿಸ್ಬಿಟ್ಟೆ? ಏನಿಲ್ಲ ಬಿಡು. ನಾವು ಒಂದ್ಸಲ ಕೈ ಹಿಡಿದ್ಮೇಲೆ ಬಿಡು ಮಾತೇ ಎಲ್ಲ ಡಿಯರ್. ಅದು ಯಾಕೆ ಅರ್ಥದಲ್ಲೇ ನಿಲ್ಲಿಸ್ದೆ? ಮನ್ಸಿಗೆ ಏನು ಬಂದಿತ್ತು ಅದನ್ನು ಹೇಳು. ಮುದ್ದು ಪ್ರಾಣಿ ಅಂತ ಬಂದಿತ್ತು. ಎಲ್ಲಿ ಮತ್ತೆ ಒದ್ಕೋತಿ ಅಂತ ಹೇಳಿಲ್ಲ ಅಷ್ಟೆ. ವಾ, ನಾನು ಅಂದ್ಕೊಂಡಿದ್ನೆ ಇವನು ಅಂದ್ಕೊಂಡಿದ್ದಾನಲ್ಲ.